ಬೆಂಗಳೂರು ಯೂನಿವರ್ಸಿಟಿ ಅವರು ಅವರಿಗೆ ಆನರರಿ ಡಾಕ್ಟರೇಟ್ ಕೊಟ್ಟಿದ್ದಾರೆ. 2025 ಅಲ್ಲಿ ಕನ್ನಡ ರಾಜ್ಯೋತ್ಸವ ಅವಾರ್ಡನ್ನು ಶಿಕ್ಷಣದ ಒಂದು ಇದರಲ್ಲಿ ಅಂದರೆ ಎಜುಕೇಷನ್ ಸೆಕ್ಟರಲ್ಲಿ ಕರ್ನಾಟಕ ಪ್ರಭುತ್ವ ಅವರಿಗೆ ರಾಜ್ಯೋತ್ಸವ ಅವಾರ್ಡನ್ನು ನೀಡಿದೆ. ಇದು ಎಲ್ಲ ಕೂಡ ಒಂದು ಎತ್ತು. ಆದರೆ ಡಾಕ್ಟರ್ ಜಯರಾಮ್ ರವರ ಒಂದು ವ್ಯಕ್ತಿತ್ವವನ್ನು ನಾವು ನೋಡಿದರೆ ನಿಜವಾಗಿ ಕೂಡ ಅವರಲ್ಲಿ ಇರುವ ಒಂದು ಆಧ್ಯಾತ್ಮಿಕವಾಗಿರುವ ಒಂದು ಶಕ್ತಿ. ಈಗ ತಾನೇ ನಾನು ಹೇಳಿದ್ನಲ್ವಾ, ಅವರು ಕರ್ಮಯೋಗಿ, ಅವರು ಜ್ಞಾನಯೋಗಿ, ಅವರು ಕರ್ಮ ಸನ್ಯಾಸ ಯೋಗಿ, ಅವರು ಆತ್ಮ ಸಂಯಮ ಯೋಗಿ, ಅಷ್ಟೇ ಅಲ್ಲ ಅವರು ಭಕ್ತಿ ಯೋಗಿ. ಆ ಯೋಗಗಳನ್ನು ಎಲ್ಲವನ್ನು ಕೂಡ ಅವರಲ್ಲಿ ಚೆನ್ನಾಗಿ ಮೇಳವಿಸಿಕೊಂಡಿದ್ದಾರೆ. ಅವರಲ್ಲಿ ಇರುವ ಆಧ್ಯಾತ್ಮಿಕ ಶಕ್ತಿ ಎನ್ನುವುದು ನಾವು ಎಲ್ಲಿ ನೋಡಿದ್ದೀವಿ ಅಂದರೆ ಕೈವಾರ ಕ್ಷೇತ್ರದಲ್ಲಿ ಸುಮಾರು ಒಂದು 10 ವರ್ಷಗಳ ಹಿಂದೆ ಅವರು ನಮಗೆ ಕೈವಾರ ಕ್ಷೇತ್ರದಲ್ಲಿ 3 ದಿವಸಗಳ ಕಾಲ ಅಲ್ಲಿ ಒಂದು ಆಧ್ಯಾತ್ಮಿಕ ಶಿಬಿರವನ್ನು ಮಾಡುವುದಕ್ಕೆ ಅವರು ಅಲ್ಲಿ ಏನೇನು ಸವಲತ್ತುಗಳು ಬೇಕೋ ಎಲ್ಲವನ್ನು ಕೂಡ ಅವರು ಮಾಡಿಕೊಟ್ಟಿದ್ರು. 3 ದಿವಸಗಳ ಕಾಲ ಆದ ನಂತರ 3ನೇ ದಿವಸ ಅವರು ಬಂದು 1 ಗಂಟೆಯ ಕಾಲ ಅವರು ಪ್ರವಚನವನ್ನು ನೀಡಿದರು. ನಿಜವಾಗಿಯೂ ಕೂಡ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಬ್ರಹ್ಮಶ್ರೀ ಸಿಂಹಾದ್ರಿ ಸದ್ಗೋಸ್ವಾಮಿಗಳವರೇ ಬಂದು ಪ್ರವಚನ ನೀಡುತ್ತಾ ಇದ್ದಾರೇನೋ ಎನ್ನುವ ಒಂದು ಇದು ನಮಗೆಲ್ಲರಿಗೂ ಕೂಡ ಬಂತು. ಅಂತಹ ಡಾಕ್ಟರ್ ಎಂ ಆರ್ ಜಯರಾಮ್ ರವರನ್ನು